ಮೈಕೆ ಮುರಿದೋಯ್ತು. ಇದೇನೋ ಕನ್ಸ್ಟ್ರಕ್ಷನ್ ಆಗ್ತಿದೆ. ಯಾರು ಹೇಳಿಲ್ಲ, ಹಂಗೆ ಹೋಗ್ಬಿಟ್ಟಿದ್ದೀನಿ. ಜಸ್ಟ್ ಮಿಸ್ ಇಲ್ಲಿಗೆ ಹೋಗ್ಬಿಡ್ತಿದ್ದೆ ಹಿಂಗೆ. ಎಲ್ಲಿಂದ ಬಂದಿದ್ದು? ನಾವು ಅಲ್ಲಿಂದ ಬಂದಿದ್ದು, ಅಲ್ಲಿಗೆ ಎತ್ತಿದ್ದೆ ನಾನು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹಲೋ ಹಲೋ ಗೈಸ್, ವೆಲ್ಕಮ್. ನಮಸ್ಕಾರ. ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತು ನೀವು ನೋಡ್ತಿದ್ದಂಗೆ ನೀವು ನೋಡ್ದಂಗೆ ಹಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತು ನೀವು ತಮಿಳಲ್ಲಿ ನೋಡಿರ್ಬೋದು ನಾನು ಎಲ್ಲೋಗ್ತಿದ್ದೀನಿ ಅಂತ. ಸೊ ಅದಕ್ಕೆ ಇವತ್ತು ನಾನು ಆ್ಯಕ್ಚುಲಿ ಒಂದು 1 year ಏನೋ ಆಯಿತು ನಾನು ಮನೆಗೆ ಹೋಗಿ. ಅದಕ್ಕೆ ಇವತ್ತು ಹೋಗ್ತಿದ್ದೀವಲ್ಲ, ಸೊ ಹೆಂಗಿರೋ ಬ್ಲಾಗ್ ಮಾಡೋಣ ಅಂತ ಒಂದು ಐಡಿಯಾ ಬಂತು. ಸೊ ಅದಕ್ಕೆ ಮಾಡ್ತಿದ್ದೀನಿ. ಆಯಿತು. ಆಮೇಲೆ ಆ್ಯಂಡ್ ಇವಾಗ ನಾನು ಟೆರೆಸ್ಲಿ ಎಲ್ಲಿ ಮಾಡ್ತಿರೋದು, ಸುಮ್ಮನೆ ಮನೇಲಿ ಇವಾಗ ಕೆಳಗಡೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಮನೆಯವ್ರು ಹೆಂಗೆ ನೋಡ್ತಾರೆ ಅಂತ ಒಂಥರ ಫೀಲಿಂಗು. ಸೊ ಅದಕ್ಕೆ ಅದೆಲ್ಲ ಸದ್ಯಕ್ಕೆ ಬೇಡ ಅಂದ್ಬಿಟ್ಟು ಯಾರು ಇಲ್ದಿರೋ ಟೆರೆಸ್ಗೆ ಬಂದಿದ್ದೀನಿ. ಸೊ ನೋಡೋಣ ಇವತ್ತೇನೇನಾಗುತ್ತೆ ಅಂತ. ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್. ಐ ಆಮ್ ಟು ಎಕ್ಸೈಟೆಡ್. ಓಕೆ, ನಿಮಗೆ ಸಿಗೋಣ ಸದ್ಯದಲ್ಲಿ. ಇದೇನೋ ಕನ್ಸ್ಟ್ರಕ್ಷನ್ ಆಗ್ತಿದೆ. ಸೊ ಅದಕ್ಕೆ ಕಾರ್ಗಳನ್ನೆಲ್ಲ ನಿಲ್ಲಿಸಿ ಮೇಲ್ಗಡೆ ಹೋಗ್ಬೇಕು. ಕಮ್, ಲೆಟ್ಸ್ ಗೋ. ಗಾಡಿ ಜಿಂಗ್ರಿ ಬೆಟ್ಟ ಹತ್ತುತ್ತಾ ಇದ್ದೀನಿ. ಯಾರು ಹೇಳಿಲ್ಲ, ಹಂಗೆ ಹೋಗ್ಬಿಟ್ಟಿದ್ದೀನಿ. ತುಂಬ ಲೇಟ್ ಆಗುತ್ತೆ ಇದು ಹೋಗೋ ಅಷ್ಟೊತ್ತಲ್ಲಿ. ಸೊ ಅದಕ್ಕೆ ಫುಲ್ ಟಾಪ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಫಸ್ಟ್ ಯಾವುದೋ ಕಡೆ ಹೋಗ್ಬಿಟ್ಟಿದೆ ಗೊತ್ತಿಲ್ಲದೆ, ಆಮೇಲೆ ದೇವಸ್ಥಾನ ಇತ್ತು. ಅದಕ್ಕೆ ಅದಾದ್ಮೇಲೆ ಇಲ್ಲಿ ಬಂದಿದ್ದೀನಿ. ಇಷ್ಟೊತ್ತಿದ್ದೀನಿ ಫೈನಲ್ಲಿ. ಇನ್ನು ಹತ್ತಬೇಕು. ಆಲ್ಮೋಸ್ಟ್ ಹತ್ತಾಯಿತು. ಎಷ್ಟು ಒಂದು ಜಸ್ಟ್ ಬೇಗ ಹತ್ಬಿಟ್ಟೆ. ಒಂದು 50 minutes ಹತ್ತಿದ್ದೀನಿ. ಒಂಥರ ಶೈನೆಸ್ ನನಗೆ. ಅದಕ್ಕೆ ಫ್ಯಾಮಿಲಿ ಜೊತೆ ನಾವು ಬ್ಲಾಗ್ ಮಾಡಿಲ್ಲ. ಗೈಸ್, ಫೈನಲ್ಲಿ ಯಾರೂ ಇಲ್ಲ ಅಷ್ಟೊಂದು. ಸೊ ಇವಾಗ ಸ್ವಲ್ಪ ಫ್ರೀಯಾಗಿ ಮಾತಾಡ್ಬೋದು. ಅದೇ ನನಗೆ ಜನ ಇದ್ದ ಕಡೆ ಸ್ವಲ್ಪ ಶೈನೆಸ್ಸು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಗೊತ್ತಲ್ಲ, ಫುಲ್ಲು ಬೇರೆಲ್ಲ ಎಳೆದ್ಬಿಟ್ಟಿದೆ. ಫುಲ್ ಬಿಸಿಲು. ಎಷ್ಟು 2:30 ಟೈಮು. ಹೆಂಗೆ ಗೊತ್ತದು ಇದನ್ನು? ಫೈನಲಿ ಇದು ಎಷ್ಟೊಂದು ಚಿಕ್ಕ ವಯಸ್ಸಿಂದ ಆಸೆ ನನಗೆ ಹತ್ತಬೇಕು ಅಂತ. ಒಂದು ಚಿಕ್ಕ ವಯಸ್ಸು ಹತ್ತಿದ್ದೆ. ಇದು 3rd or 4th ಟೈಮ್ ಇರಬೇಕು ನೋಡಿ. ಅಲ್ಲಿಗೆ ಹತ್ತಬೇಕು. ಆಲ್ರೆಡಿ ವ್ಯೂ ತೋರಿಸಿದ್ನಲ್ಲ, ಬಾಟಮ್ ವ್ಯೂ ಹೆಂಗಿತ್ತು ಅಂತ. ಜಸ್ಟ್ ಮಿಸ್ ಇಲ್ಲಿಗೆ ಹೋಗ್ಬಿಡ್ತಿದ್ದೆ ಹಿಂಗೆ. ಇಷ್ಟು ಆಗುತ್ತೆ, ಹಿಂಗೆ ಹೋಗ್ಬೇಕು. ಇವಾಗ ರಾಡ್ಗಳು ಇಟ್ಕೊಂಡು ಹತ್ತೋದೇ ಕಷ್ಟ. ಮೈಕೆ ಮುರಿದೋಯ್ತು. ಫುಲ್ ಬೇಜಾರಾಗೋಯ್ತು. ಇಲ್ಲೂ ಬಿದ್ದೋಯ್ತು. ಅದೇನಾಯಿತು, ಜಾಬ್ ಹಾಕ್ಕೊಂಡು ಅಲ್ಲಿ ರಾಡ್ ಇಟ್ಕೋಬೇಕಿತ್ತಲ್ಲ, ಫೋನ್ ವೀಡಿಯೋ ಬ್ಲಾಗ್ ಮಾಡಿಕೊಂಡು ಹತ್ತಕ್ಕಾಗಲ್ಲ. ಸೊ ಅದಕ್ಕೆ ಜಾಬ್ ಹಾಕ್ಕೊಂಡು ಹತ್ತಿದೆ. ಮೈಕ್ ಸಮೇತ ಇತ್ತು ಫೋನು. ಸೊ ಅದು ಮಂಡಿ ಮಾಡಿದಾಗ ಪಟ್ಟಂತು ಗೊತ್ತಾಯ್ತೇನೋ ಆಯಿತು ಅಂತ. ಅದಕ್ಕೆ ಮೂಡೇ ಬರಲಿಲ್ಲ, ಹತ್ತಕ್ಕೆ ಬಂದ್ಬಿಟ್ಟು ವಾಪಸ್. ಪಾಪ ನನ್ನ ಫ್ರೆಂಡ್ ತಂದು ಕೊಡಿಸಿದ್ದು ಗೈಸ್. ಬೇಜಾರಾಗ್ತೈತೆ. ನೋಡ್ಬೇಕು ಇವಾಗ ಇದೇನು ರೆಡಿ ಆಗುತ್ತೋ ಇಲ್ವ ಅಂತ. ಮೇಯ್ನ್ ಪ್ರಾಡಕ್ಟ್ ಚೆನ್ನಾಗಿದೆ, ಇದಕ್ಕೆ ಬೇಜಾರಾಗ್ತಾ ಇರೋದು. ಅದಕ್ಕೆ ಹತ್ತಲೂ ಇಲ್ಲ. ಏನು ಮಾಡೋಕ್ಕಾಗುತ್ತೆ, ಬಿಡಿ ಹೋಗಿ. ಇವಾಗ ನೋಡಿ ಇಷ್ಟು ಹತ್ತಿದ್ದೆ. ಇದೇನು ಎಲ್ಲಿಂದ ಬಂದಿದ್ದು? ನಾವು ಅಲ್ಲಿಂದ ಬಂದಿದ್ದು, ಅಲ್ಲಿಂದ ಹತ್ಕೊಂಡು ಸುತ್ಕೊಂಡು ಏನೇನೋ ಮಾಡಿ ಬಂದಿರೋದು. ಇನ್ನೂ ಅಲ್ಲಿ ಹತ್ಬೇಕಿತ್ತು. ಅಲ್ಲಿ ಕಾಣಿಸಿದೆಯಲ್ಲ, ಇವಾಗ ನೋಡಿದ್ರೆ ಹಿಂಗಾಯ್ತು. ಅದಕ್ಕೆ ಹತ್ತಕ್ಕೆ ಮನಸ್ಸು ಬರಲ್ಲ, ಬಂದ್ಬಿಟ್ಟೆ. ಏನು ಮಾಡೋಕ್ಕಲ್ಲ.
ಇಟ್ ಹ್ಯಾಪನ್ಸ್ ಗೈಸ್. ವಾಟ್ ಗೈಸ್ ನಜರ್ ಹ್ಯಾಪೆಂಡ್ ಇನ್ ಮೈ ಲೈಫ್ ಟು. ಏನೋ ಒಂಥರ ಎಲ್ಲ ಚೆನ್ನಾಗಿದ್ರು ಒಂಥರ ಏನೋ ಮೂಡಿಲ್ಲ ಅಂದಂಗೆ ಆಗೋಯ್ತು. ಶಿಟ್, ಏನು ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಅಂದ್ಕೊಂಡೇ ಕೊರಗ್ತಾ ಹೊರಗಡೆ. ಅದಕ್ಕೆ ಏನು ವೀಡಿಯೋದಲ್ಲಿ ಜಾಸ್ತಿ ತೋರಿಸ್ಬಾರ್ದು. ಪಾಪ ನನ್ನ ಫ್ರೆಂಡ್ ರತ್ತನ್ ಕೂರಿಸಿದ್ದು ಗೈಸ್ ನೋಡಿ, ಅಲ್ಲಿಗೆ ಗೊತ್ತಿದ್ದೆ ನಾನು, ಅನ್ಯಾರಾಗಿ ಬಂದ್ಬಿಟ್ಟೆ, ಮೂಡೇ ಇರಲಿಲ್ಲ. ಸೊ ಗೈಸ್ ಫೈನಲಿ ಬಂದೆ. ಅದೇ ನಾನು ಏನು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ನಲ್ಲ, ಏನು ಟ್ರಾವೆಲ್ ಮಾಡಿದ್ನೆಲ್ಲ ತೋರ್ಸೋಕ್ಕೆ. ಅಂದರೆ ಅದು ಫ್ಯಾಮಿಲಿ ಜೊತೆ ಇರ್ತೀನಲ್ಲ, ನಂಗೆ ಅದೊಂಥರ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ. ಸೊ ಅದಕ್ಕೆ ನಾನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಅದಕ್ಕೆ ಅಟ್ಲೀಸ್ಟ್ ವೀಡಿಯೋನಾದ್ರು ಪ್ರಾಪರಾಗಿ ಎಂಡ್ ಮಾಡೋಣ ಅಂತ ಬಂದಿದ್ದು. ನೋಡಿ, ಒಂದು ಕ್ಲಿಪ್ಪು ಆಗಿದ ತಕ್ಷಣ ನಾನು ಎಂಡ್ ಮಾಡ್ತಾಯಿದ್ದೀನಿ. ಅದು ಸರಿ ಹೋಗ್ತಿಲ್ಲ, ಬಿಕಾಸ್ ಜಸ್ಟ್ ನಾನು ಹೊಸದಾಗಿ ಮಾಡ್ತಿದ್ದಲ್ವಾ, ಸೊ ಸ್ವಲ್ಪ ಐಡಿಯಾ ಇಲ್ಲ, ಹೋಗ್ತಾ ಸರಿ ಹೋಗುತ್ತೆ. ಸೊ ಅದಕ್ಕೆ ಇವಾಗ ನೀಟಾಗಿ ಸ್ವಲ್ಪ ಹೇಳೋಣ ಹಿಂಗೆ ಏನು ಎತ್ತ ಅಂತ ಹೇಳ್ತಿರೋದು ಅಷ್ಟೇ ಗೈಸ್. ಅದಕ್ಕೆ ಎಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿ. ಸೊ ಇಲ್ಲಿಗೆ ನಾನು ಬ್ಲಾಗ್ ಏನು ಮಾಡ್ತೀನಿ. ಸೊ ಇಷ್ಟಾಗಿರೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಬೇಡ.